ಮ್ಯಾಚ್ಗಳಿದ್ದಾಗ ನೀವು ಟಿ ವಿಗಳು ಹಾಕ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಗುಂಪು ಕಟ್ಕೊಂಡು ಕ್ರಿಕೆಟ್ ಆಡಿಸ್ಕೊಂಡು ಅಲ್ಲೇನೋ ಬೆಟ್ಟಿಂಗ್ ಆಡಿಸ್ಕೊಂಡು ಈ ಥರ ಮಾಡೋದಕ್ಕೆ ಅವಕಾಶ ಏನು ಕ್ರಿಕೆಟ್ ಮ್ಯಾಚ್ಗಳು ಇರ್ತದೆ. ಕ್ರಿಕೆಟ್ ಮ್ಯಾಚ್ ಇದ್ದಾಗ ನೀವು ಬೇಜಾನ್ ಟಿ ವಿ ದೊಡ್ಡ ಸ್ಕ್ರೀನ್ ಹಾಕೋದೇನು ಅವಶ್ಯಕತೆ ಇಲ್ಲ. ಅವ್ರು ಬರ್ತಾರೆ, ಅವ್ರು ಬೇಕಾದ್ರೆ ಮನೆಗಳು ಸ್ಕ್ರೀನ್ಗಳು ಹಾಕ್ಕೊಂಡು ಜನಗಳನ್ನೆಲ್ಲ ಸೇರಿಸ್ಕೊಂಡು ಮತ್ತು ನ್ಯೂಸೆನ್ಸ್ ಮತ್ತು ಟ್ರಾಫಿಕ್ ಜಾಮ್ ಮಾಡೋ ಅವಶ್ಯಕತೆ. ಮತ್ತೆ ಸ್ಟಾರ್ಟ್ ಆಯಿತು ಅಂದರೆ ನಾನು ಟಿ ವಿ ತಾವೆಲ್ಲ ಸೀಸ್ ಮಾಡ್ತೀವಿ. ಅದು ತೊಳ್ಕೊಳೋದು ಮಾಡಿರಿ. 10ವರೆಗೆ ನಿಮ್ಮ ವ್ಯಾಪಾರ ವ್ಯವಹಾರ ಕ್ಲೋಸ್ ಆಗುತ್ತೆ. ನೋಡ್ಲಿಕ್ಕೆ ಬಂದವ್ರಿಗೆ ಹೇಳ್ಬೇಕು. ಮತ್ತು ನೀವು ಬರೋಂಗಿಲ್ಲ. ಯಾರು ನಿಲ್ಸಿರ್ತಾರೋ ಅವ್ರದ್ದು ವೆಹಿಕಲ್ಗಳು ಡಾಕ್ಯುಮೆಂಟ್ಸು, ಅವ್ರದ್ದು RC ಬುಕ್ಕು, ಇನ್ಶೂರೆನ್ಸು, ಅವ್ರ DL ಇಷ್ಟು ಕಂಪಲ್ಸರಿಯಾಗಿ ಇಟ್ಕೊಂಡು. ಮತ್ತು ಅಕ್ರಮ ಚಟುವಟಿಕೆ ತಾಣಗಳಾಗ್ತಾಯಿದೆ. ನಿಮ್ಮಲ್ಲೇ ಅಲ್ಲೇ ಕುತ್ಕೊಳ್ಳೋದು, ಅಲ್ಲೇ ಸಿಗರೇಟ್ ಸೇದ್ಕೊಳ್ಳೋದು, ಸಿಗರೇಟ್ ಸೇತಾರೋ ಇನ್ನೇನೋ ಸೇತಾರೋ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಯಾವುದೇ ವೆಹಿಕಲ್ಗಳು ರೋಡಿಗೆ ನಿಂತಿರ್ತದೆ. ನಿಮ್ದೆಲ್ಲ ಟೀ ಅಂಗಡಿಗಳ ಮುಂದೆ ನೋಡಿದ್ರೆ ರೋಡಿಗೆ ವೆಹಿಕಲ್ಗಳು ನಿಂತಿರ್ತವೆ. ನೀವು ಅದನ್ನು ಕಡಿವಾಣ ಹಾಕ್ಕೊಂಡು ಸೈಡಿಗೆ ಒಳಗೆ ಹಾಕ್ಕೊಂಡ್ರೆ ಸರಿ. ಇಲ್ಲ ನಮ್ಮರು ಬಂದು ಎಲ್ಲರದು ಹೊತ್ಕೊಂಡು ತೊಗೊಂಬರ್ತೀನಿ. ಮತ್ತು ಅಲ್ಲೇನು ನೀವು ಗ್ಯಾಸ್ಗಳು ಏನು ಸಿಲಿಂಡರ್ಗಳು ಬಳಸ್ತೀರೋ ಎಲ್ಲ ಕಮರ್ಷಿಯಲ್ ಸಿಲಿಂಡರ್ ಬಳಸ್ತಾ ಇಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ ಕೆಲವು ಬಳಸ್ತಾ ಇದ್ದೀರ. ಸೊ ಆ ಎಲ್ಲ ನಿಟ್ಟಿನಲ್ಲಿ ನಿಮ್ಮನ್ನು ಇವತ್ತು ಕರೆದಿದೆ. ಒಂದು, ಯಾವುದೇ ಕಾರಣಕ್ಕೂ ರಾತ್ರಿ 10ವರೆ ಮೇಲೆ ಯಾರೂ ನಿಮ್ಮ ಟೀ ಅಂಗಡಿ ಓಪನ್ ಮಾಡಿರೋದಾಗಲಿ ಅಥವಾ ಅಲ್ಲಿ ಕೂರಿಸ್ಕೊಂಡು ಹುಡುಗರನ್ನ 4 ಜನ ಹುಡುಗರು ಕೂರಿಸ್ಕೊಂಡು ಪೋಲಿತನ ಆಟ ಆಡ್ತಿರೋದು ಈ ಥರ ಕಂಡು ಬಂತು ಅಂದರೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಂತೆ. ರೋಡಿಗೆ ಗಾಡಿ ನಿಲ್ಸ್ಕೊಳ್ಳೋದು, ಅಲ್ಲೇನೋ ಮಾತಾಡ್ತಿರೋದು. 10ವರೆ ಅಂದರೆ 10ವರೆ ಕರೆಕ್ಟಾಗಿ ಕ್ಲೋಸ್ ಆಗೋದು. 10ವರೆ ಮೇಲೆ ಈಗ 1 ನಿಮಿಷ ಇದ್ದರೆ 10 ನಿಮಿಷ ಜಾಸ್ತಿ ಇತ್ತು ಸರ್, ಇಲ್ಲ ಬಾಗ್ಲಾಗ್ತಾ ಇದ್ದೆ, ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡ್ರಿ ಅಂದರೆ ನಾಳೆಯಿಂದ ನಾನು ನಾಳೆಯಿಂದ ಅಲ್ಲ, ಇವತ್ತು ಸಾಯಂಕಾಲದಿಂದನೇ ನಿಮ್ಮದು ಏನಿದೆ ಸಾಮಾನು ಸಮೇತ ತಂದಿಲ್ಲ ಹಾಕ್ತೀನಿ, ಕೋರ್ಟಿಗೆ PF ಹಾಕ್ತೀನಿ, ಕೋರ್ಟಿಂದ ಬಿಡಿಸ್ಕೋಬೇಕಾಗ್ತದೆ. ಸೊ ಒಂದು ಸತಿ ಕರೆದು ಹೇಳಿ ನಿಮಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ರಾತ್ರಿ 10ವರೆ ಮೇಲೆ ನೀವು ಕಡ್ಡಾಯವಾಗಿ ಹೋಟ್ಲುಗಳನ್ನ ಬಂದ್ ಮಾಡಬೇಕು. ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳನ್ನ ಅಲ್ಲಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ರೋಡ್ ಮೇಲೆ, ರಸ್ತೆ ಮೇಲೆ ವೆಹಿಕಲ್ಗಳು ನಿಲ್ಲಿಸಬಾರ್ದು. ಪುಂಡ್ರು ಪೋಖ್ರಿಗಳು ಬಂದು ಅಲ್ಲಿ ಸಿಗರೇಟ್ ಸೇದ್ಕೊಂಡು ರಸ್ತೆಗೆ ಸಿಗರೇಟ್ ಸೇದ್ಕೊಂಡು ಹೋಗೋ ಬರೋರ್ಗೆಲ್ಲ ಟೀಸಿಂಗ್ ಮಾಡ್ಕೊಂಡಿತ್ತು ಅಂದರೆ ಸಮಸ್ಯೆ ಆಗ್ತದೆ. ನಿಮ್ಮ ಕಡೆಯಿಂದ ಏನಾರು ಹೇಳೋದಿತ್ತು ಅಂದರೆ ಹೇಳ್ಬೋದು. 10ವರೆ ಅಂದರೆ 10ವರೆ. ಪ್ರಪಂಚಕ್ಕೊಂದು ಕಾನೂನು, ಇಲ್ಲಿಗೊಂದು ಕಾನೂನು ಇಲ್ಲ. ಅಲ್ಲಿ ಕಾನೂನು ಎಲ್ಲದಕ್ಕೂ ಒಂದೇ. ಏನಪ್ಪ, ನಾವು ಇಲ್ಲಿ ಎಷ್ಟು ತಿಂಗಳಿಸ್ತೀವೋ ಎಲ್ಲ ಕಡೆ ಶಿರಾದಾಗ ಒಂದೇ ಟೈಮಿಗೆ ಇದಾಗಬೇಕು. 10ವರೆ ಅಂದರೆ 10ವರೆಗೆ ಎಲ್ಲ ಕಡೆ ಕ್ಲೋಸ್ ಆಗಬೇಕು. ನಾವು ಪೊಲೀಸರು ಬಂದರು, ಈ ಕಡೆ ಹೋಗಿ ಮತ್ತೆ ವಾಪಸ್ ಬಂದಿಟ್ಕೆ ಮತ್ತೆ ತೆಗಿಯೋದು ಅಥವಾ ಲೈಟ್ ಆಫ್ ಮಾಡ್ಕೊಂಡು ಮುಂದೆ ಬಾಗಿಲು ಇಟ್ಕೊಂಡು ಮಾಡಿದರೆ ಗ್ರಾಚಾರ ಬಿಡಿಸ್ತೀನಿ. ನಿಮ್ಮ ಇಲ್ಲಿನ ಹುಡುಗರೇ ಎಲ್ಲ ಪೂರ್ತಿ ರೋಡಿಗೆ ಬರೋದು, ಬೈಕ್ ವೀಲಿಂಗ್ ಮಾಡೋದು, ಟೀ ಕುಡ್ಕೊಂಡು ಏನಕ್ಕೆ ಶಿರಾದಲ್ಲಿ ಕೆಟ್ಟ ಏನಕ್ಕೆ ಬರ್ತಾಯಿದ್ದಾರೆ, ನಿಮ್ಮ ಟೀ ಅಂಗಡಿಯಲ್ಲಿ ಕುತ್ಕೊಂಡು ಟೀ ಕುಡಿತಾರೆ. ರಾತ್ರಿ 11-12 ಗಂಟೆ ಆದ ಅಲ್ಲಿ ನಮ್ಮ ನಯಾರ ಪೆಟ್ರೋಲ್ ಬಂಕ್ ರೋಡ್ ಬಂದು ವೀಲಿಂಗ್ ಮಾಡ್ತೇವೆ, ಇಲ್ಲ ಶಿರಾ ಟೌನ್ ಬಂದು ವೀಲಿಂಗ್ ಮಾಡ್ತೇವೆ. ಅವ್ರಿಗೆ ಟೀ ಅದು ಇದು ಸಿಗ್ಲಿಲ್ಲ ಅಂದ್ರೆ ಎಲ್ಲ ಕ್ಲೋಸ್ ಆಗಿ ಮುಚ್ಕೊಂಡು ಮನೆಗೆ ಹೋಗ್ತಾರಲ್ಲ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.